ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜೋರಾಗ್ತಾ ಇದೆ ವಾರ್, ಚಂಬು ವಾರ್. ಕೈ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಮೋದಿ ಅವರು ಬಂದಂತ ಸಂದರ್ಭದಲ್ಲೂ ಚೊಂಬನ್ನ ಕೈ ಹಿಡ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೀಗ ಮತ್ತಷ್ಟು ಜೋರಾಗ್ತಾ ಇದೆ. ಕೈ ನಾಯಕರ ಚೊಂಬಿನ ಅಸ್ತ್ರಕ್ಕೆ ಕೇಸರಿ ಕೊಡ್ತಾ ಇದೆ ಕೌಂಟರ್. ಪ್ರತಿಭಟನೆ ಮತ್ತು ಜಾಹೀರಾತು ಮೂಲಕ ಕೈ ಟಕ್ಕರನ್ನ ಕೊಟ್ಟಿತ್ತು. ಕೈ ಉಸ್ತುವಾರಿ ಜೋಡೆತ್ತಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಕೇಸರಿ ಪಡೆ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜೋರಾಗ್ತಾ ಇದೆ ಚೊಂಬು ವಾರ್. ಚೊಂಬು ಜನರಿಗೆ ಕೊಡ್ತಾರೆ ಚೊಂಬು. ವೋಟ್ ಹಾಕಿದ್ರೆ ಬಿಜೆಪಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಈ ಚೊಂಬಿನ ವಿಚಾರಕ್ಕೆ. ಮೋದಿ ಅವರು ಬಂದಾಗ್ಲೂ ಕೂಡ ಸುಮ್ಮನಿರಲಿಲ್ಲ. ಕೈಯಲ್ಲಿ ಚೊಂಬನ್ನ ಹಿಡಿದ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾ ಪ್ರತಿಭಟನೆ ಮಾಡಿದ್ರು. ಇದೀಗ ಬಿಜೆಪಿ ಕಚೇರಿಯಲ್ಲಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ತ್ರಿಮೂರ್ತಿ ಸಿಎಂಗಳಿಂದ ಮಹತ್ವದ ಸುದ್ದಿಗೋಷ್ಠಿ ಈಗಾಗಲೇ ಆರಂಭವಾಗಿದೆ. ಬಿಎಸ್ ಯಡಿಯೂರಪ್ಪನವರು, ಸದಾನಂದ ಗೌಡರು, ಬೊಮ್ಮಾಯಿ 3 ಜನನು ಕೂಡ ಮಾಜಿ ಸಿಎಂಗಳು ಈಗ ಸುದ್ದಿಗೋಷ್ಠಿಯನ್ನ ಆರಂಭಿಸಿದ್ದಾರೆ ಚೊಂಬಿನ ವಿಚಾರಕ್ಕೆ. ತ್ರಿಮೂರ್ತಿ ಸಿಎಂಗಳಿಂದ, ಮಾಜಿ ಸಿಎಂಗಳಿಂದ ಮಹತ್ವದ ಸುದ್ದಿಗೋಷ್ಠಿ. ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ನಾಯಕರು, ಮಾಜಿ ಸಿಎಂಗಳು ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ಮಾಜಿ ಸಿಎಂಗಳು ಬಿಎಸ್ ಯಡಿಯೂರಪ್ಪ, ಸದಾನಂದ ಗೌಡ, ಬೊಮ್ಮಾಯಿ ಅವರು ಕೂಡ ಬರಬೇಕಾಗಿತ್ತು. ಕೊನೆ ಕ್ಷಣದಲ್ಲಿ ಕೆಲಸದ ನಿಮಿತ್ತ ಹಾಜರಾಗಿಲ್ಲ. ಇದೀಗ ಮಾಜಿ ಸಿಎಂಗಳು ಸುದ್ದಿಗೋಷ್ಠಿಯನ್ನ ನಡೆಸ್ತಿದ್ದಾರೆ. ಚೊಂಬಿನ ವಿಚಾರಕ್ಕೆ ನಡೀತಾ ಇರುವಂತಹ ಪ್ರೆಸ್ ಮೀಟ್ ಇದು. ಕಳೆದ ಕೆಲ ದಿನಗಳಿಂದ ಚೊಂಬು, ಇವ್ರ ಬಾಯಲ್ಲೂ ಚೊಂಬು, ಇವ್ರ ಬಾಯಲ್ಲೂ ಚೊಂಬು, ಕಾಂಗ್ರೆಸ್ನವರ ಕೈಯಲ್ಲೂ ಚೊಂಬು, ಪ್ರತಿಭಟನೆಗೆ ಬಳಸ್ತಾ ಇರೋ ಅಸ್ತ್ರ ಚೊಂಬು. ಏನಿದು ಚೊಂಬು ಹಾಗಾದ್ರೆ? ಕಾಂಗ್ರೆಸ್ನವ್ರು ಹೇಳ್ತಾರೆ ಕೇಂದ್ರ ಕೊಟ್ಟಿರೋದು ಜನಗಳಿಗೆ ಚೊಂಬು ಅಂತ. ಇತ್ತ ಬಿಜೆಪಿ ನಾಯಕರು ಹೇಳ್ತಾರೆ ನಾವಲ್ಲ, ಗ್ಯಾರಂಟಿ ಅಂತ ಹೇಳ್ತಾ ಜನರ ಮೂತಿಗೆ ಬಣ್ಣ ಬಳಿತಾ ಅವ್ರ ಕೈಗೆ ಚೊಂಬು ಕೊಟ್ಟಿರೋದು ಕಾಂಗ್ರೆಸ್ ಅಂತ. ಇಲ್ಲಿ ಯಾರಿಗೆ ಚೊಂಬು ಕೊಟ್ಟಿದಾರೋ ಗೊತ್ತಿಲ್ಲ. ಆದ್ರೆ ಈ ಚೊಂಬಿನ ವಿಚಾರ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಕಚೇರಿಯಲ್ಲಿ ಸದಾನಂದ ಗೌಡರು, ಯಡಿಯೂರಪ್ಪ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ರಾಜಕೀಯ ತಿರುವು ಪಡೆದುಕೊಳ್ತಾ ಇದ್ದ ಹಾಗೆ ಆಡಳಿತ ವಿಪಕ್ಷದ ನಡುವೆ ನಡೀತಾ ಇರುವ ಚೊಂಬು ವಾರಿದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ವಾಲ್ ಪೇಪರ್ ಮೇಲೂ ಚೊಂಬು, ಕೈಯಲ್ಲೂ ಚೊಂಬು, ಬಾಯಲ್ಲೂ ಚೊಂಬು. ಚೊಂಬು ಅನ್ನೋದೊಂದು ಇಟ್ಕೊಂಡು ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಏನೇನೋ ಅಸ್ತ್ರ ಮಾಡ್ಕೋತಾ ಇದ್ರು, ಕೊನೆಗೆ ಬಂದು ಚೊಂಬಿಗೆ ನಿಂತ್ಕೊಂಡಿದ್ದಾರೆ.